ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನಮಸ್ತೆ ಎಲ್ರಿಗೂ. ನಾನಿವತ್ತು ಮೀಡಿಯಮ್ ಸೈಜ್ ತೆಂಗಿನಕಾಯಿ ತಗೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆ ಸ್ವೀಟ್ ಮಾಡೋಣ ಅಂತೇಳಿ ಬರೀ 3 ಐಟಮಿಂದ ಮಾಡೋ ಅಂಥದ್ದು ನೋಡಿ. ಇದನ್ನು ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜು ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಇದು. ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾವು ಯಾವ ಬೌಲಲ್ಲಿ ಇಟ್ಕೊಳ್ತೀವಿ ಅದೇ ಒಂದೇ ಬೌಲ್ನ ಉಪಯೋಗಿಸ್ಬೇಕು. ಮತ್ತೆ ಚೇಂಜ್ ಮಾಡೋಂಗಿಲ್ಲ. ನಾನೊಂದು ಬೌಲ್ನ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಇದು ಇನ್ನೊಂದು ಬೌಲ್ ನೀರು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ಇನ್ನೊಂದು ಬೌಲ್ ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಒಟ್ಟು 3 ಬೌಲ್ ನೀರು ಸೇರಿಸ್ಕೋಬೇಕು. ನೋಡಿ, ರುಬ್ಕೊಂಬಂದಿದ್ದೀನಿ. ಇದನ್ನು ಸೋದಿಸ್ಕೋಬೇಕು. ನೋಡಿ, ನಾನು ಸೋದಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ದೊಡ್ಡ ಜಾಲ್ರಿ ಇದ್ದರೆ ಅದನ್ನೇ ಇದ್ರೊಳಗೆ ಸೋದಿಸ್ಕೊಳ್ರಿ. ನಮ್ಮ ಹತ್ರ ಇರೋದಿದ್ದು ಇದ್ರೊಳಗೆ ಸೋದಿಸ್ಕೊತಾ ಇದ್ದೀವಿ. ನೋಡಿ, ಶೋಧಿಸ್ಕೊಂಡಿದ್ದಾಯಿತು. ಇನ್ನು ಮಿಕ್ಕಿರೋ ಅಂಥ ತೆಂಗಿನಕಾಯಿನ ಮತ್ತೆ ಮಿಕ್ಸಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1/2 ಕಪ್ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದಾಯಿತು. ಇದನ್ನು ಹಾಗೆ ಸೋದಿಸ್ಕೋಬೇಕು. ನೋಡಿ, ಎಲ್ಲ ಶೋಧಿಸ್ಕೊಂಡಿದ್ದಾಯಿತು. ನಾನೊಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡ್ತಾ ಇದ್ದೀನಿ. ಒಂದು ಬೌಲು ಅವಲಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ಇದಾಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ. ನೋಡಿ, ತಣ್ಣಗಾಗಿದೆ ಅವಲಕ್ಕಿ. ನಾನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ಸಣ್ಣದಾಗೆ. ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತಾ ಇದ್ದೀನಿ. ನೋಡಿ, ರುಬ್ಕೊಂಬಂದಿದ್ದಾಯಿತು. ನೋಡಿ, ಸಣ್ಣಕ್ಕೆ ಇದೆ. ಇದನ್ನೇನು ಮತ್ತೆ ಗ್ರೈಂಡ್ ಮಾಡೋದು ಬೇಡ. ಇದನ್ನು ಹಂಗೆ ನೋಡಿ ಕಾಯಿಯ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡ್ತಾ ಇದ್ದೀನಿ.
ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಅದೇ ಬೌಲಲ್ಲಿ ಒಂದು ಬೌಲ್ ಬೆಲ್ಲ ಹಾಕಂತ ಇದ್ದೀನಿ ನಾನು. ಇದಕ್ಕೆ ಒಂದು ಅರ್ಧ ಬೌಲಷ್ಟು ನೀರು ಹಾಕಂತ ಇದ್ದೀನಿ. ನೀವು ಬೇಕಂದರೆ ಸೋದಿಸ್ಕೊಳ್ಳಿ. ಇದು ಬೆಲ್ಲ ಚೆನ್ನಾಗಿದೆ, ನಾನೇನು ಇದನ್ನು ಸೋದಿಸ್ಕೊತಾ ಇಲ್ಲ. ಬೆಲ್ಲ ಚೆನ್ನಾಗಿರೋ ಅಂಥ ಬೆಲ್ಲ ಇದು, ಕಸ ಕಡ್ಡಿ ಏನೂ ಇಲ್ಲ ಇದರೊಳಗೆ. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇದೇನು ಪಾಕ ಬರೋ ಆಗಿಲ್ಲ, ಇದೇನು ಪಾಕ ಬರಬೇಕಂತ ಏನಿಲ್ಲ. ನಾನು ಇದಕ್ಕೆ ಮಿಕ್ಸ್ ಮಾಡಿರೋ ಅಂಥ ಕಾಯಿ ಹಾಲು ಮತ್ತು ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಮಿಕ್ಸ್ ಮಾಡಿರೋಂಥ ಮಿಶ್ರಣ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಇದಕ್ಕೆ ಯಾವುದೇ ತುಪ್ಪ ಹಾಕಂಗಿಲ್ಲ, ಬೆಣ್ಣೆ ಹಾಕಂಗಿಲ್ಲ, ಎಣ್ಣೆ ಏನೂ ಹಾಕಂಗಿಲ್ಲ. ಇದರೊಳಗೆ ತೆಂಗಿನಕಾಯಿಂದ ಎಷ್ಟು ಎಣ್ಣೆ ಜಿಡ್ಡು ಆಚೆ ಬರುತ್ತೆ ಅಂದರೆ ತುಂಬಾ ಇರುತ್ತೆ ಎಣ್ಣೆ ಜಿಡ್ಡು ಇದರೊಳಗೆ. ನೋಡಿ ಬರ್ತಾ ಬರ್ತಾ ಹೆಂಗೆ ಬರುತ್ತೆ ಅಂತ. ಇದನ್ನ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳೆ ಹಿಡಿದು ಬಿಡುತ್ತೆ. ನೋಡಿ ಹಂಗೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ನೋಡಿ ತಳ ಎಲ್ಲ ಹೆಂಗೆ ಹಂಗಂಗೆ ಅಂಟ್ಕೊಂಡಿದೆ, ಇದೆಲ್ಲ ಚೆನ್ನಾಗಿ ಬಿಡಬೇಕು. ಇದಕ್ಕೆ ಬೇಕಂದರೆ ನೀವು ಏಲಕ್ಕಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ ಹಾಕೋಬೋದು. ನೋಡಿ ಒಂದು ಸ್ವಲ್ಪ ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ, ಏಲಕ್ಕಿ ಪೌಡ್ರು. ಇದನ್ನು ತಿರುಗಿಸ್ತಾನೆ ಇರಬೇಕು. ನೋಡಿ ಸೈಡಿಂದ ಎಣ್ಣೆ ಬಿಡ್ತಾ ಇದೆ, ಇನ್ನೂ ಚೆನ್ನಾಗಿ ಎಣ್ಣೆ ಬಿಡಬೇಕು. ಇದಕ್ಕೇನು ಯಾವುದೇ ಥರ ತುಪ್ಪ ಏನೂ ಹಾಕಂಗಿಲ್ಲ. ನೋಡಿ ಎಷ್ಟು ತೆಂಗಿನಕಾಯಲ್ಲಿ ಇಷ್ಟೊಂದು ಎಣ್ಣೆ ಇರುತ್ತಾ ಅಂತ ನೀವೇ ಅನ್ಕೋಬೇಕು, ಅಷ್ಟು ಎಣ್ಣೆ ಬಿಡುತ್ತೆ ಇದ್ರೊಳಗೆ. ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ, ತಳ ಎಲ್ಲ ಬಿಟ್ಟಿದೆ ನೀಟಾಗೆ. ನೋಡಿ ಎಲ್ಲ ಕಡೆ ಅಂಟದೇ ಇಲ್ಲ ಬಾಣಲಿಗೆ, ಆ ಥರ ನೀಟಾಗಿ ತಳ ಬಿಟ್ಟಿದೆ. ಈಗ ಇದಾಗಿದೆ. ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ, ಸೈಡಲ್ಲಿ ಎಷ್ಟು ಎಣ್ಣೆ ಕಾಣ್ತಾ ಇದೆ ನೋಡಿ. ಇದಾಗಿದೆ, ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಒಂದು ತಟ್ಟೆ ತಗೊಂಡಿದ್ದೀನಿ, ಇದಕ್ಕೊಂದು ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ. ನೋಡಿ ಎಲ್ಲ ಮಾಡ್ಕೊಂಡಿದ್ದಾಯಿತು, ಎಲ್ಲ ಕಡೆ ನೀಟಾಗಿ ರಬ್ ಮಾಡ್ಕೊಂಡಿದ್ದೀನಿ. ಆಗಿರೋ ಅಂಥ ಮಿಶ್ರಣ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಹೆಂಗೆ ತೊಡಗ್ತಾ ಇದೆ, ಅಷ್ಟು ಎಣ್ಣೆ ಇರುತ್ತೆ ಇದ್ರೊಳಗೆ ತೆಂಗಿನಕಾಯಲ್ಲಿ. ನೋಡಿ ಎಲ್ಲ ಹಿಂಗೆ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಲೆವೆಲ್ ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಆರಾಗಿ ಬಿಡಬೇಕು. ಆರ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಬೇಕು. ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರೀ 3 ಐಟಮ್ ಹಾಕಿ ಮಾಡೋ ಅಂಥದ್ದು. ಕಾಯಿ, ಬೆಲ್ಲ, ಅವಲಕ್ಕಿ ಹಾಕಿ ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು. ಒಂದ್ಸಲ ಮಾಡ್ಕೊಳ್ಳಿ, ಮತ್ತೆ ಮಾಡ್ಕೊತೀರ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಾ ಇದೆ ಅಂತ. ನೋಡಿ ಒಂದು ತೆಗೆದು ತೋರಿಸ್ತೀನಿ ನಾನು. ನೋಡಿ ತೆಗಿತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದಿದೆ ಅಂತ ಸ್ವೀಟು. ನೋಡಿ ಹಂಗಂಗೆ ಕಟ್ಟಾಗ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡ್ಕೊಳ್ಳಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಹೊಸ್ದಾಗಿ ಚಾನಲ್ ಮಾಡಿರೋದು. ಸಪೋರ್ಟ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.